ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಭಾರತ ದೇಶ ಆಧ್ಯಾತ್ಮಿಕವಾಗಿ ಅತ್ಯಂತ ಸಿರಿವಂತ. ಆ ಸಿರಿಯನ್ನು ಹೆಚ್ಚಿಸಿದವರು ಋಷಿಗಳು, ಶರಣರು, ಸಂತರು. ನಿಸರ್ಗದ ಮಧ್ಯ ಬಾಳಿ ಬದುಕಿದಂಥ ಅನುಭಾವಿ ತಮ್ಮ ಬದುಕನ್ನೆಲ್ಲ ನಾವು ಹೇಗೆ ಪ್ರಪಂಚಕ್ಕೆ ಬಳಸ್ತೇವೆ ಜೀವನದ ತುಂಬ, ಹಾಗೆ ಸತ್ಯ ದರ್ಶನಕ್ಕಾಗಿ ಬಳಸಿದವರು. ದೇವ ಅನ್ನುವ ಪರಮ ಸತ್ಯವನ್ನು ಅನುಭವಿಸೋದಕ್ಕಾಗಿ ಬಳಸಿದವರು. ಬಹಳ ಶುದ್ಧವಾದ ಜೀವನ, ಅಷ್ಟೇ ಶ್ರೀಮಂತ. ಅದರ ಅರ್ಥ ಅವರು ಬದುಕಿನಲ್ಲಿ ಯಾವುದಕ್ಕೆ ಮಹತ್ವ ಕೊಡಬೇಕೋ ಅದಕ್ಕೆ ಕೊಟ್ಟರು. ಯಾವುದನ್ನು ಅನುಭವಿಸೋದಕ್ಕಾಗಿ ಪ್ರತಿ ಕ್ಷಣ ಕ್ಷಣ ನಾವು ಕಳೆಯಬೇಕೋ ಹಾಗೆ ಕಳೆದವರು ಅದಕ್ಕಾಗಿಯೇ. ಆದ್ದರಿಂದ ಅವರ ಮಾತುಗಳು, ಅವರ ಜೀವನದ ರೀತಿ ಈ ಭಾರತ ದೇಶವನ್ನು ಶ್ರೀಮಂತ ಮಾಡಿತು. ಎಷ್ಟು ಚೆನ್ನಾಗಿ ಬಾಳಿದರು. ಈಗ ತಾವು ನೋಡಿ, ನಿಸರ್ಗದ ಮಧ್ಯ ಒಂದು ಸಣ್ಣ ವೃಕ್ಷ ಶುರುವಾಗ್ತದೆ ಬೆಳಿಲಿಕ್ಕೆ. ಬೆಳೀತದೆ 10, 15, 20 ವರ್ಷಗಳ ಕಾಲ ಬೆಳೆದು ಈಗ ಹರುತ್ತದೆ. ಆಲದ ಮರ ಏನು ಎಷ್ಟು ವಿಶಾಲ, ಎಷ್ಟು ರೆಂಬೆಗಳು, ಕೊಂಬೆಗಳು, ಎಷ್ಟು ಎಲೆಗಳು, ಆಗ ಬಿಡುವ ಹಣ್ಣುಗಳು, ಅಷ್ಟು ವಿಸ್ತಾರವಾಗಿ ಬೆಳೀತದೆ ಶಾಂತವಾಗಿ. ಯಾವ ಗದ್ದಲ ಇಲ್ಲ. ಆ ಬಳಿಕ ಸಾವಿರ ಪಕ್ಷಿಗಳು ಅಲ್ಲಿ ಬರ್ತಾವ, ಹಣ್ಣುಗಳನ್ನು ತಿಂತಾವ, ಸಂತೋಷ ಪಡ್ತಾವ. ಕೊನೆಗೆ ಆ ವೃಕ್ಷಕ್ಕಾಗಿ 4 ಹಾಡುಗಳನ್ನು ಹಾಡಿ ಹೋಗ್ತಾವ. ಎಷ್ಟು ಚೆನ್ನಾಗಿ ಬದುಕ್ತದೆ. ಅದರ ಬದುಕ ಅದಕ್ಕಾಗಿಯೇ. ನಾನು ಬೆಳೀಬೇಕು, ನಾನು ಫಲಿಸಬೇಕು, ನನ್ನ ಹತ್ತಿರ ಸಾವಿರ ಪಕ್ಷಿಗಳು ಬರಬೇಕು, ಅವು ತೃಪ್ತಿಯಿಂದ ಹಾಡಬೇಕು, ನಾನು ಸಂತೋಷ ಪಡಬೇಕು. ಬರೀ ಒಂದು ಉದ್ದೇಶ. ಹಾಗೆ ಭಾರತೀಯ ಋಷಿಗಳು ಅದೇ ಆಲದ ಮರದ, ಅಶ್ವತ್ಥ ಮರದ ಕೆಳಗೆ ಕೂತ್ಕೊಂಡು ಜಗತ್ತನ್ನು ಕುರಿತು ಚಿಂತನ ಮಾಡಿದರು. ಯಾವುದು ಸತ್ಯ, ಯಾವುದು ಶಾಶ್ವತ, ಯಾವುದನ್ನು ಪಡೆದಾಗ, ಅನುಭವಿಸಿದಾಗ ಮನುಷ್ಯನ ಬದುಕಿನ ಅಂಗಳದೊಳಗೆ ಆನಂದದ ಸೌರಭ ಹರುತ್ತದೆ, ಅದನ್ನು ಅವರು ಮಾಡಿದರು. ಎಂಥ ಜೀವನ! ಮತ್ತೇನು ಮಹಲ ಕಟ್ಟಿಕೊಂಡವರಲ್ಲ, ಏನು ಅರಮನೆಯೊಳಗೆ ಇದ್ರು ಅಂತ ಎಲ್ಲದ. ಜಲಾಶಯ, ಅದರ ಸಮೀಪದಲ್ಲಿ ಒಂದು ಸಣ್ಣ ಕುಟೀರ, ಆ ಕುಟೀರದಲ್ಲಿ ವಾಸ ಮಾಡಿದರು. ಆ ಕುಟೀರ ಹೆಂಗಿತ್ತು ಅಂದರೆ ಬಸವಣ್ಣನವರು ಹೇಳ್ತಾರೆ, ಮನೆ ನೋಡ ಬಡವರು,
ಮನ ನೋಡ ಬಲ್ಲಿದರು, ಧನದಲ್ಲಿ ಬಡವರು, ಘನ ಮನ ಸಂಪನ್ನರು ಎಮ್ಮ ಕೂಡಲ ಸಂಗನ ಶರಣರು, ಕರುಳಿಲ್ಲದ ಕಲಿಗಳು. ಎಷ್ಟು ಚಂದ ವರ್ಣನ ಮಾಡ್ತಾರೆ. ಹೇಗೆ ಬದುಕಿದರು ಋಷಿಗಳು, ಶರಣರು, ಸಂತರು. ಮನೆ ನೋಡ ಬಡವರು, ಮನೆ ಏನು ಅಷ್ಟು ದೊಡ್ಡದು ಇರಲಿಲ್ಲ. ಧನ ನೋಡ ಬಡವರು, ಮನೆಯಲ್ಲಿ ಬಹಳ ಸಾಮಾನುಗಳು ಅಥವಾ ಮನೆಯಲ್ಲಿ ಧನ ದೌಲತ್ತ ಬಹಳ ಇರಲಿಲ್ಲ. ಆದರೆ ಒಳಗೆ ಬದುಕುವಂಥ ಜನ ಹೇಗಿದ್ರು ಅಂದ್ರೆ ಬಲ್ಲಿದರು, ಘನಮನ ಸಿರಿವಂತರು. ಎಷ್ಟು ಸಿರಿವಂತರಾಗಿದ್ರು ಅಂದ್ರೆ ಅದನ್ನು ಅಳತೆ ಮಾಡಕ್ ಬರೋದಿಲ್ಲ, ಅಷ್ಟು ಸಿರಿವಂತರು. ಬಲ್ಲಿದರು, ಮನ ನೋಡ ಬಲ್ಲಿದರು, ಮನಸ್ಸಷ್ಟು ಹರುವ, ಮನಸ್ಸು ಅಷ್ಟು ಸಿರಿವಂತ. ಹಂಗೆ ಬಾಳಿ ಬದುಕಿದವರು. ಅಷ್ಟು ದೊಡ್ಡ ಮನಸ್ಸಾಯಿತು. ಈಗ ನಮ್ಮ ಮನಸ್ಸ ನಾವು ನೋಡೋಣ. ನಮ್ಮ ಮನಸ್ಸು ಹೆಂಗದ? ಮನಿ ದೊಡ್ಡದದ, ಮನಸ್ಸು ಬಹಳ ಸಣ್ಣದದ. ಎಂಥ ದೊಡ್ಡ ಮನೆಯವರ ಇರಲಿ, ಯಾವುದರೇ ಒಂದು ದೇವಾಲಯಕ್ಕೆ ಹೋದರೆ ತಮ್ಮ ಸಲುವಾಗಿ ಬೇಡ್ಕೋತಾರೆ ವಿನಃ ಜಗತ್ತು ಶ್ರೀಮಂತ ಆಗಲಿ ಅಂತ ಎಲ್ಲಿ ಬೇಡ್ಕೋತೇವೆ? ಇಲ್ಲೇನು? ನಮಗೆ ಆಗಬೇಕು. ಒಂದು ಸುಮ್ಮನೆ ಈಗ ದೇವಾಲಯಕ್ಕೆ ಹೋಗ್ತೇವಲ್ಲ, ಕ್ಷೇತ್ರಗಳಿಗೆ ಹೋಗ್ತೇವೆ, ತೀರ್ಥಗಳಿಗೆ ಹೋಗ್ತೇವೆ, ನಾವು ಭಾರಿ ಇರ್ತೇವೆ, ಬಹಳ ದೊಡ್ಡ ಸಂಪತ್ತ ಇರ್ತದೆ. ಹೋಗಿ ಬೇಡೋದೇನು? ಇನ್ನೊಂದೇಟ ಹೆಚ್ಚಾಗಲಿ ದೇವನೇ, ಇನ್ನೊಂದೇಟ ಹೆಚ್ಚಾಗಬೇಕು. ಎಷ್ಟು ನಮ್ಮ ನೆರೆ ಹೊರೆಯಲ್ಲಿ ನನ್ನಷ್ಟು ಶ್ರೀವಂತರು ಯಾರೂ ಇರಬಾರದು, ಹಂಗಾಗಬೇಕು. ಮಜಾ ಇಲ್ಲ. ಹಂಗ ನಾವು ಎಲ್ಲ ಅದ ದೇವರಂತಾನೆ. ಏನು ಕಡಿಮದು ನಿನಗೆ? ಏನು ಕಡಿಮದ? ಎಲ್ಲ ಅದ, ಭೂಮಿ ಅದ, ಸೀಮೆ ಅದ, ಧನ ಅದ, ಎಲ್ಲ ಮಂದಿ ಮಕ್ಕಳದಾರ, ಎಲ್ಲ ಅದಾರ. ಇನ್ನ ಬೇಡ್ತಾ ಇದೆಯಲ್ಲ. ನನ್ನ ನೀನು ಗುಡಿ ಕಟ್ಟಿದ್ದು ಬೇಡೋದಕ್ಕಾಯ್ತೆ ವಿನಃ ಆರಾಧನಾ ಮಾಡೋದಕ್ಕಾಗಲಿಲ್ಲ. ಹೌದಲ್ಲ ಹೇಳಿ? ಆದರೆ ಋಷಿಗಳು ಪ್ರಾರ್ಥನಾ ಮಾಡಿದರು, ಅವರು ದೇವರಲ್ಲಿ ಪ್ರಾರ್ಥನಾ ಮಾಡಿದರು. ಅವರ ಪ್ರಾರ್ಥನಾ ಎಂಥದು? ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಂ ಆಪ್ನುಯಾತ್. ಇದು ಅವರ ಪ್ರಾರ್ಥನಾ. ಜಗತ್ತಿನಲ್ಲಿ ಇರುವ ಎಲ್ಲ ಜನ, ಜೀವ ಜಂತುಗಳು ಸರ್ವೇ ಜನಾ ಸುಖಿನೋ ಭವಂತು, ಎಲ್ಲರೂ ಸುಖವಾಗಿ ಇರಬೇಕು ಈ ಜಗತ್ತಿನಲ್ಲಿ. ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಎಲ್ಲರೂ ಆರೋಗ್ಯವಂತರಾಗಿರಬೇಕು. ಒಳ್ಳೆಯ ಶರೀರ, ಸಮರ್ಥ ಶರೀರ, ದುಡಿಯುವ ಶಕ್ತಿ ಉಳ್ಳ ಶರೀರ ಪ್ರತಿಯೊಬ್ಬನಲ್ಲಿ ಇರಬೇಕು. ಪ್ರತಿಯೊಬ್ಬನ ಶರೀರ ಆರೋಗ್ಯವಂತ ಆಗಿರಬೇಕು, ಸಶಕ್ತವಾಗಿರಬೇಕು. ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಯಾರಿಗೂ ಕಷ್ಟ ಆಗಬಾರದು. ಎಲ್ಲರೂ ಸುಖವಾಗಿ ಬಾಳಬೇಕು. ಅನ್ನದ ಕೊರತೆಯಾಗಬಾರದು, ನೀರಿನ ಕೊರತೆಯಾಗಬಾರದು, ಸುಖದ ಕೊರತೆಯಾಗಬಾರದು. ಹಾಗೆ ಭಗವಂತನೇ ಎಲ್ಲರನ್ನ ನೀನು ಕಾಪಾಡು. ಸರ್ವೇ ಸಂತು ನಿರಾಮಯಾಃ,
ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಂ ಆಪ್ನುಯಾತ್. ಯಾರಿಗೂ ದುಃಖವಾಗಬಾರದು, ಯಾರೂ ಕಣ್ಣೀರ ಸುರಿಸಬಾರದು ಈ ಜಗತ್ತಿನಲ್ಲಿ. ಹಾಗೆ ಮಾಡು ಭಗವಂತನೇ ಅಂತ ಎಲ್ಲಿ ಕೂತು ಗುಡಿಸಲ ಎದರಿಗೆ ಕೂತುಕೊಂಡು, ಗುಡಿಸಲದ ಎದರ ಕೂತುಕೊಂಡು, ಇದೇ ನಸುಕಿನ ಸೂರ್ಯೋದಯದ ಸಮಯದೊಳಗೆ ಶಾಂತವಾಗಿ ಸ್ನಾನ ಮಾಡಿ ಬಂದು ಕಟ್ಟೆ ಮೇಲೆ ಕೂತು, ಅದು ಆಲದ ಮರ, ಅದರ ಸಮೀಪ ಕೂತು ಸಣ್ಣ ಮಕ್ಕಳನ್ನು ಎದುರಿಗೆ ಕೂಡಿಸಿಕೊಂಡು ಈ ಪ್ರಾರ್ಥನಾ ಮಾಡಿದರು. ಮನಸ್ಸೆಷ್ಟು ದೊಡ್ಡದದ, ಎಷ್ಟು ದೊಡ್ಡದದ. ಗುಡಿಸಲದಾಗದಾರ ಮನಸ್ಸು ಬಹಳ ದೊಡ್ಡದು. ಮನಸ್ಸು ಹೆಂಗದ, ಜಗತ್ತೆಲ್ಲ ಶ್ರೀಮಂತ ಆಗಲಿ ಅಂತ ಮನಸ್ಸು, ಅಷ್ಟು ದೊಡ್ಡ ಮನಸ್ಸು. ನಾವು ಹೋಗಿ ಯಾವುದರೇ ಕ್ಷೇತ್ರಕ್ಕೆ ಹೋಗಿ ಹಿಂಗೆ ಬೇಡ್ಕೊಂಡೇವೇನು ಹೇಳಿ? ಹಿಂಗೆ ಬೇಡ್ಕೊಂಡೇವೇನು? ಆಶ್ಚರ್ಯದ. ಅವರು ಬರೇ ಗುಡಿಸಲದಾಗಿದ್ದವ್ರು ಹಂಗೆ ಬೇಡ್ಕೊಂಡಾರ, ನಾವು ಅರಮನೆಯಾಗಿದ್ದವರು. ಆದರೆ ಏನು ಮಾಡೋದು, ನಮ್ಮ ಬೇಡಿಕೆನೇ ಬ್ಯಾರೆ. ಯಾರ ಹೊಲ ಬೆಳಿಬಾರದು, ನಮ್ಮ ಹೊಲ ಒಂದೇ ಬೆಳೆ. ಯಾವ ಹೊಲದ ಮ್ಯಾಲೂ ಮಳೆ ಬೀಳಬಾರದು, ನಮ್ಮ ಹೊಲದ ಮ್ಯಾಲ ಬೀಳು. ಏನಿದೆಲ್ಲ ಹೇಳಿ? ನಮ್ಮ ಮನಸ್ಸು ಎಷ್ಟು ಸಣ್ಣದು 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 ಅದ. ಅದಕ್ಕೆ ಬಸವಣ್ಣ ಹೇಳಿದರು, ಮನೆ ನೋಡ ಬಡವರು, ಮನ ನೋಡ ಬಲ್ಲಿದರು. ಧನದಲ್ಲಿ ಬಡವರು, ಘನ ಮನ ಸಂಪನ್ನರು ಎಮ್ಮ ಕೂಡಲ ಸಂಗನ ಶರಣರು, ಕರುಳಿಲ್ಲದ ಕಲಿಗಳು. ಅವರ ಎದುರಿಗೆ ಹಿಂಗೆ ಒಂದಿಷ್ಟು ಸಂಪತ್ತ ಬಂದು ಬಿದ್ದರೆ ಆ ಕಡೆ ಹಣಿಕೆ ಹಾಕದಷ್ಟು ಧೀರರು. ಯಾಕೆ? ಅವರು ಸಿರಿವಂತರು, ಅವರು ಸಿರಿವಂತರು. ಯಾರು ಸಿರಿವಂತರು? ಮನೆ ಮ್ಯಾಲಿಂದ ಸಿರಿವಂತಿಕೆ ಅಲ್ಲ, ಧನದ ಮ್ಯಾಲಿಂದ ಸಂಪತ್ತು ಅಲ್ಲ, ಶ್ರೀಮಂತಿಕೆ ಅಲ್ಲ, ಮನಸ್ಸಿನಿಂದ ಶ್ರೀಮಂತಿಕೆ. ಅದು ಬಸವಣ್ಣನವರು ಹೇಳಿದ್ದು. ಎಷ್ಟು ಚಲೋ ಮಾತು ಹೇಳಿದ್ದು. ಒಂದು ಸಣ್ಣ ಘಟನಾ ನಡೀತು ಹಿಂದಕ್ಕೆ. ಒಬ್ಬ ಹುಡುಗ ಹಿಂಗೆ ಹೋಗ್ತಾ ಇದ್ದ ದಾರಿಯಿಂದ. ಹೋಗುವಾಗ ಅವನಿಗೆ ಒಂದು ವಸ್ತು ಕಂಡಿತು. ಬಿಸಿಲ. ಆತ ಹುಡುಗ ಮನೆ ಕಡೆ ಹೊರಟಿದ್ದ. ಮನೆಯಲ್ಲಿ ತಾಯಿ, ಒಬ್ಬಳೇ ತಾಯಿ, ಪಾಪ ಬಡವಿ, ಬಹಳ ಕಷ್ಟಪಟ್ಟು ದುಡಿತಾ ಇದ್ಲು. ಈ ಹುಡುಗನ್ನ ರಕ್ಷಣಾ ಮಾಡ್ತಾ ಇದ್ಲು. ಸಣ್ಣ ಮನೆ. ತಂದೆ ತೀರಿ ಹೋಗಿದ್ದ. ತಾಯಿ ಒಬ್ಬಳೇ ಬಹಳ ಕಷ್ಟಪಡ್ತಾ ಇದ್ಲು. ಹುಡುಗನಿಗೂ ತಾಯಿಯ ಪರಿಸ್ಥಿತಿ ನೋಡಿ ಆಗ ಈಗ ಕಣ್ಣಲ್ಲಿ ನೀರ ಬರ್ತಿತ್ತು. ಬಡತನ. ಅವಾಗ ಒಂದು ಹೊತ್ತು ಚಲೋ ಊಟ, ಒಂದು ಹೊತ್ತು ಕಡಿಮೆ ಊಟ, ಹಿಂಗೆ ನಡೀತಿತ್ತು ಮನೆಯೊಳಗೆ. ಆ ಹುಡುಗ ಹಿಂಗೆ ಬರ್ತಾ ಇದ್ದ. ದಾರಿಯೊಳಗೆ ಒಂದು ಕಂಡತು. ಏನು ಕಂಡತು ಅಂದರೆ ಒಂದು ಉಂಗುರ ಕಂಡತು. ಅದನ್ನು ತಗೊಂಡ. ಬಂಗಾರದ, ಶುದ್ಧ ಬಂಗಾರದ ಉಂಗುರ. ಅದಕ್ಕೆ ಅದು ಹರಳ ಕೂಡ್ಸ್ಯಾರ. ಅಮೂಲ್ಯ ಹರಳ, ಅದು ಬಹಳ ಬೆಲೆಯುಳ್ಳ ಹರಳ ಕೂಡ್ಸ್ಯಾರ. ಯಾರೋ ಕಳ್ಕೊಂಡಿದ್ರು. ಹುಡುಗ ಹಿಂಗೆ ಎತ್ತಿದ, ನೋಡ್ದ. ನಾವು ಒಂದು ವೇಳೆ ಹುಡುಗನ ಜಾಗದಾಗ ಇದ್ದಿದ್ರೆ ನಮಗೆ ಹಿಂಗೆ ಒಂದು ಉಂಗುರ ಈಗ ಹೋಗಾಗ ಸಿಕ್ತು ಅಂದ್ರೆ, ಈಗ ನೀವೆದ್ವಾದ ಬಳಿಕ ಎಲ್ಲರೇ ಇಂಥದೊಂದು ಉಂಗುರ ಸಿಕ್ಕರೆ
ಅದು ಬಂಗಾರ ಉಂಗುರ ಅಲ್ಲ, ಗಿಲೀಟದ ಉಂಗುರ. ಬಂಗಾರದಂಗೆ ಹೊಳಿತದ. ಅದರ ಬೆಲೆ ಎಷ್ಟು ಅಂದರೆ 10 ರೂಪಾಯಿ. ಇಂಥದ್ದೊಂದು ಉಂಗುರ ಸಿಕ್ಕರೆ ನಮ್ಮ ಮನಸ್ಸೇನು ಮಾಡ್ತದೆ? ದೇವರು ಕೊಟ್ಟ ಅಂತ ಎತ್ತುಗೋತಿ. ಇಲ್ಲೇನು ಇಂದ ಬಹಳ ಶುಭ. ಇಂದ ಸೋಮವಾರ ಅಲ್ಲ, ಶನಿವಾರ. ಯಾವ ವಾರಿಂದ? ಶನಿವಾರ. ಮಾರುತಿ ಕೊಟ್ಟ ಅಂತ ಹೇಳಿ. ಆ ಹುಡುಗ ಶುದ್ಧ ಬಂಗಾರ, ರತ್ನ, ಒಂದು ಒಳ್ಳೆ ಅದು ಅದು ಮಣಿ, ಅದನ್ನು ಜೋಡ್ಸ್ಯಾರ. ಬೆಲೆ ಬಹಳ. ಹುಡುಗನಿಗೆ ಅದು ನೋಡಿದಾಗ ಏನು ಅನ್ನಿಸ್ತು ಗೊತ್ತೇನು? ಪಾಪ ಯಾರು ಕಳ್ಕೊಂಡಾರ? ಕಳ್ಕೊಂಡವ್ರಿಗೆ ಎಷ್ಟು ತಾಪ ಆಗಿರಬೇಡ. ಇದು ಸಣ್ಣ ಮಕ್ಕಳ ಕೈಯಲ್ಲಿರಬೇಕಾದದ್ದು, ಅದು ಎಲ್ಲೋ ಬಿದ್ದು ಹೋಗ್ಯದ. ಇದನ್ನು ಅವರಿಗೆ ಮುಟ್ಟಿಸ್ಬೇಕಲ್ಲ ಅಂತ ತಲೆಯಾಗ ಬಂತು. ನಾವಾಗಿದ್ರೆ ಸುತ್ತಮುತ್ತ ನೋಡಿ ಯಾರೂ ಇಲ್ಲ ಅಂತ ಗೊತ್ತಾದ್ರೆ ತಗೊಂಡು ಕಿಶಕ್ಕೆ ಹಾಕ್ತಿದ್ದೇವಿ. ಯಾಕೆ? ನಮ್ಮ ಮನಸ್ಸು ಸಾಣದು. ನಮ್ಮ ಮನಸ್ಸ ಶ್ರೀಮಂತ ಅಲ್ಲ, ನಮ್ಮದಲ್ಲ, ಯಾರ್ದೋ. ನಾವು ಗಳಿಸಿದ್ದಲ್ಲ, ನಾವು ಕಷ್ಟಪಟ್ಟು ಅದನ್ನು ಸಂಪಾದಿಸಿದ್ದಲ್ಲ, ಯಾರ್ದೋ. ಇಲ್ಲೇನು ಮನಸ್ಸಿನ ಸ್ವರೂಪ ಇದು ನಾನು ಹೇಳ್ತಾ ಇರೋದು. ನಮ್ಮ ಮನಸ್ಸು ಹೆಂಗದಾವ? ಹುಡುಗ ಅದನ್ನು ತಗೊಂಡ, ಮನೆಗೆ ಹೋದ. ಮನೆಯಲ್ಲೆಲ್ಲ ಬಡತನ. ಒಂದು ವೇಳೆ ಇಂಥದ್ದು ಸುಮ್ಮನೆ ಅವರಿಗೆ, ಆ ಹುಡುಗನಿಗೆ ಸಿಕ್ತಲ್ಲ, ಅದನ್ನು ಬಳಸಿದ್ರೆ ಆನಂದವಾಗಿ ವರುಷ ಕಳೀಬಹುದಾಗಿತ್ತು. ತಾಯಿಗೆ ತೋರಿಸಿದ, ಇದು ಹಾದಿಯಲ್ಲಿ ಮಣ್ಣಲ್ಲಿ ಸಿಕ್ಕದ, ಇದನ್ನು ತಿರುಗಿ ಕೊಡೋದು ಹೆಂಗೆ ಅಂತ ಕೇಳ್ದ. ತಾಯಿಯ ಕಣ್ಣಲ್ಲಿ ನೀರ ಬಂತು. ಯಾಕೆ? ಆನಂದವಾಗಿ. ಹುಡುಗ, ನಮ್ಮ ಹುಡುಗ ಎಷ್ಟು ಚಲೋ ಅದಾನ. ಇಂಥ ಸಂಪತ್ತು ಕೈಯಾಗ ಸಿಕ್ಕರೂ ಸಹಿತ ಇರಲಿ ಅಂತ ತಿಳ್ಕೊಂಡು ತನ್ನ ಬೆರಳಿಗೆ ಹಾಕ್ಕೊಳ್ಳಿಲ್ಲ. ಇದನ್ನು ಇಟ್ಟುಕೊಳ್ಳೋಣ ಅಂತ ತಾಯಿಗೆ ಹೇಳಲಿಲ್ಲ. ಪಾಪ ಯಾರೋ ಕಳ್ಕೊಂಡಾರ, ಅವ್ರಿಗೆ ಹೆಂಗೆ ಮುಟ್ಟಿಸೋದು ಅಂತ ಕೇಳ್ತಾನಂದ್ರೆ, ಈ ಹುಡುಗ, ಈ ಮಗ ಮುಂದೊಬ್ಬ ಶ್ರೇಷ್ಠ ವ್ಯಕ್ತಿ ಆಗ್ತಾನ. ಯಾಕೆ? ಮನಸ್ಸು ಇಷ್ಟು ಸಣ್ಣ ಹುಡುಗ, ಮನಸ್ಸಿಷ್ಟು ದೊಡ್ಡದು. ಎಷ್ಟು ದೊಡ್ಡ ಮನಸ್ಸು ಹೇಳಿ. ಆವಾಗ ತಾಯಿ ಹೇಳಿದ್ಲು, ಬಹಳ ಸಂತೋಷ ಆಗಿ ಹೇಳಿದ್ಲು, ಹೋಗು, ಈ ಊರಿನಲ್ಲಿ ದೊಡ್ಡವರು ಯಾರದಾರ, ಹಿರಿಯಾರು, ಊರು ಹಿರಿಯಾರು, ಅವ್ರ ಹತ್ತಿರ ಇದನ್ನು ಕೊಟ್ಟು ಹೇಳು, ಇದು ಯಾರೋ ಕಳ್ಕೊಂಡಾರ ಮಹಾನುಭಾವರೇ, ಇದನ್ನು ಅವರಿಗೆ ಮುಟ್ಟಿಸ್ರಿ ಅಂತ ಅವರಿಗೆ ಕೊಟ್ಟ ಬಾ. ಹೌದಲ್ಲ? ಹುಡುಗನ ಮನಸ್ಸು ಎಷ್ಟು ಚಲೋ. ಅದಕ್ಕಿಂತ ತಾಯಿಯ ಮನಸ್ಸೆಷ್ಟು ದೊಡ್ಡದು. ಆಕೆ ಹೇಳಬಹುದಾಗಿತ್ತು, ಏನ ಕಳೆದ ವಸ್ತು ಅವ್ರದ್ದಲ್ಲ, ಸಿಕ್ಕವ್ರದೇ. ನಾ ಅಂದಿದ್ದು ತಿಳಿತೇನೆ? ಕಳ್ಕೊಂಡಾರಂದಾಗ ಅವ್ರದ್ದಲ್ಲ, ಸಿಕ್ಕದಂದಾಗ ನಮ್ಮದು. ಅನುಭವದಾಗಿತ್ತು. ಈಗ ನಾವು ಹೆಂಗಂತೇವೆ ಹಂಗೆ ಅನುಭವದಾಗಿತ್ತು. ಆದರೆ ತಾಯಿ ಬಹಳ ದೊಡ್ಡವಳಿದ್ಲು. ಮನೆಯಲ್ಲಿ ಬಡತನ ಇತ್ತೇ ವಿನಃ ಮನಸ್ಸಿನಾಗ ಬಡತನ ಇರಲಿಲ್ಲ.
She was rich internally, may not be external. ಹೊರಗೆ ನೋಡಾಕ ಇರಲಿಕ್ಕಿಲ್ಲ, ಒಳಗೆ ಮಾತ್ರ ಭಾರಿ ಸಂಪತ್ತಿನ ಮಹಿಳೆಯಾಗಿದ್ಲು. ಆಕೆ ತಾಯಿಯಾಗಿದ್ಲು. ಆಕೆ ಹಿಡಿದ್ಲು, ಹೋಗಿ ಕೊಟ್ಟ ಬಾ. ಹುಡುಗನಿಗೆ ಏನು ಕಾಳಜಿ ಅಂದ್ರೆ, ಇದು ಒಂದು ಮಗುವಿನ ಉಂಗುರದ, ಬಹಳ ಸಿರಿವಂತರ ಮನೆಯ ಮಗು ಇರಬೇಕು, ಆ ಮಗುವಿಗೆ ಎಷ್ಟು ನೋವಾಗಿರಬೇಡ. ಹಿಂಗ ಅವನ ತಲೆಯಾಗ. ಅವಾಗ ಉಂಗುರ ತಗೊಂಡು ಹೋದು ಕೊಟ್ಟ. ಇದನ್ನು ತಗೊಳ್ಳಿ, ಇದನ್ನು ಯಾರದದ ಹುಡುಕಾಡಿ, ನನಗೆ ಹುಡುಕಾಡ್ಲಿಕ್ಕಾಗೋದಿಲ್ಲ, ತಾವು ದೊಡ್ಡವರು ಹುಡುಕಾಡಿ ಊರಾಗ ಎಲ್ಲ ಕಡೆ ಡಂಗ್ರ ಸಾರ್ರಿ, ಏನಾದರೂ ಮಾಡಿ ಅವರಿಗೆ ಮುಟ್ಟಿಸ್ರಿ ಅಂತ ಕೊಟ್ಟ. ಇನ್ನ ಡಂಗ್ರ ಬಡದಿಲ್ಲ. ಗೊತ್ತಾಯ್ತೆ? ಹುಡುಗ ದಾರಿ ಕಾಯ್ತಿದ್ದ. ಡಂಗ್ರ ಎಂದ ಬಡಿತಾರ, ನಾಳೆ ಬಡಿತಾರ, ಅದನ್ನು ಹುಡುಕ್ಯಾಡಿ ಕೊಡ್ತಾರಂತ ದಾರಿ ಕಾಯ್ತಿದ್ದ. ಆದರೆ ಡಂಗ್ರ ಬಡಿಲೇ ಇಲ್ಲ. ಉಂಗುರ ಹೋಯ್ತು. ಇಲ್ಲಿ ಕಥೆಯೊಳಗೆ ಏನದ, ಒಂದು ಹುಡುಗನ ಮನಸ್ಸ, ತಾಯಿಯ ಮನಸ್ಸ, ಒಬ್ಬ ಸಿರಿವಂತನ ಮನಸ್ಸುಗಳಲ್ಲಿ ವ್ಯತ್ಯಾಸ ಎಷ್ಟದ, ಎಷ್ಟು ವ್ಯತ್ಯಾಸ. ಕಥೆ ಮಹತ್ವದ್ದಲ್ಲ, ಮನಸ್ಸಿನ ರೂಪ. ಹೇಳಿ, ಏನು ಆ ಹುಡುಗನ ಮನಸ್ಸು? ಹುಡುಗ ಮನೆಯಲ್ಲಿ ತಾಯಿಗೆ ಹೇಳ್ದ, ಆತ ಹೇಳ್ದ, ಏನು ಇನ್ನೂ ಅವರು ಡಂಗ್ರ ಸಾರಲಿಲ್ಲ, ಕೊಟ್ಟರೋ ಬಿಟ್ಟರೋ ಗೊತ್ತಾಗಲಿಲ್ಲ ಅಂದ. ಆವಾಗ ಆಕೆ ಹೇಳಿದ್ಲು, ಆ ಚಿಂತೆ ನಮಗೆ ಯಾಕೆ, ನಮ್ಮದ ಅಲ್ಲ, ಒಳ್ಳೆ ಭಾವದಿಂದ ಕೊಟ್ಟೇವಿ, ಮುಗೀತು, ನಮ್ಮ ಚಿಂತೆ ಮುಗೀತು. ಅದು ಅವರು ಮಾಡಬೇಕಾದ ಚಿಂತೆ, ಅದು ಅವರಿಗೆ ಬಿಟ್ಟಿದ್ದು. ಶಾಂತವಾಗಿರು, ಶಾಂತವಾಗಿ. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.